ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮೊಳಕೆ ಬಂದಿರೋ ಕಾಳಿಂದ ಬಸ್ಸಾರು ಯಾವ ರೀತಿ ಮಾಡೋದು ನೋಡೋಣ. ಇದು ಯಾವ ಕಾಳು ಅಂತಲೇ ಗೊತ್ತಾಗ್ತಿಲ್ಲ. ನಮಗೊಬ್ಬರು ಆಂಧ್ರದವ್ರು ತಂದುಕೊಟ್ರು, ನಾಟಿದು ಅಂತ ಹೇಳಿ. ಇದು ಅಳಸಿಂದೆ ಕಾಳ, ಹೆಸ್ರು ಕಾಳ ಏನು ಅಂತ ಗೊತ್ತಿಲ್ಲ. ನೋಡಿ ಅದರದ್ದು ತೋರಿಸ್ತೀನಿ. ಕಲರಾಗಿದೆ. ಇದು ಏನು ಕಾಳು ಅಂತ ನೀವೇ ಹೇಳಬೇಕು ನನಗೆ. ಆದರೆ ಇದು ಸೊಂಟಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನೇ ನೆನೆಸ್ಬಿಟ್ಟು ಮೊಳಕೆ ಬರೆಸಿ ಮಾಡ್ತಾಯಿದ್ದೀನಿ. ನೋಡಿ, ನನಗಂದರೆ ಇದು ನಾನು ಯಾವತ್ತೂ ನೋಡಿಲ್ಲ, ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಇದು ಒಳ್ಳೆಯದಾ, ಏನು ಇದರಿಂದ ಬೆನಿಫಿಟ್ ಇದೆ ಅಂತ ನೀವೇ ಹೇಳಬೇಕಾಗ್ತಿತ್ತೆ. ನಾನು ಇಲ್ಲಾಂದರೆ ಒಂದು 1/4 kg ಅಷ್ಟು ತೊಗೊಂಡು ಇದನ್ನ ನೆನೆಸಿ ಮೊಳಕೆ ಬರೆಸ್ಕೊಂಡಿದ್ದೀನಿ. ನೋಡಿ, ಎಲ್ಲ ಕಲರಾಗಿದೆ. ಕಲ್ಲಿತ್ತು, ಕಲ್ಲು ಎಲ್ಲ ಇದು ಮಾಡಿ ತೆಗ್ದಿದ್ದೀನಿ. ಈಗ ಒಂದು ಕುಕ್ಕರ್ ಒಳಗಡೆ ಈ ಕಾಳನ್ನ ಹಾಕ್ಕೊಂಬಿಡೋಣ. ಬೇಯಲಿಕ್ಕೆ ನೀರು ಹಾಕ್ಕೊಂಬಿಡ್ತೀನಿ. ಈಗ 2 ಕಟ್ಟಷ್ಟು ದಂಟು ಸೊಪ್ಪು ತೊಗೊಂಡಿದ್ದೀನಿ. ಅದ್ರದ್ದು ನೋಡಿ, ದಂಟೆಲ್ಲ ನನ್ನ ತಮ್ಮ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾನೆ. ನಾನು ಹೇಳ್ಬಿಟ್ಟು ಹೋಗಿದ್ದೆ ಎಲ್ಲ ಬಿಡಿಸಿಡು ದಂಟೆಲ್ಲ ಅಂತ. ಅವ್ನು ಕಟ್ ಮಾಡಿ ಅದೆಲ್ಲ ಕಸಕ್ಕೆ ಹಾಕ್ಬಿಟ್ಟಿದ್ದ. ಸರಿ, ಇದು ಮಾತ್ರ ಸೊಪ್ಪು ಮಾತ್ರ ಇದೆ. ಇದು ಸಣ್ಣದಾಗಿ ಇವಾಗ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಈಗ ನಾನು ಕಟ್ ಮಾಡ್ತೀನಿ ಸಣ್ಣಕ್ಕೆ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳೋಣ ಎಲ್ಲನೂ. ನೋಡಿ, ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾಳು ಕೊದೀತಾ ಇದೆ, ಅದಕ್ಕೆ ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಬಿಡ್ತೀನಿ. ಈಗ ಇದೆರಡು ಸೇರಿ ಚೆನ್ನಾಗಿ ಬೇಯಲಿ. ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಅರ್ಧ ಕಾಯಿ ತೊಗೊಂಡಿದ್ದೀನಿ, ಇದು ಚೆನ್ನಾಗಿ ತುರ್ಕೊಂಬಿಡೋಣ. ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಇಡಿ ಬೆಳ್ಳುಳ್ಳಿ ಸುಳ್ದಿರೋದು ಹಾಕ್ಕೊಂಡಿದ್ದೀನಿ. 4 ರಿಂದ 5 ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡ್ರಿ. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1 ಈರುಳ್ಳಿ ದಪ್ಪ ಕಟ್ ಮಾಡಿ ಇಟ್ಟಿದ್ದೀನಿ, ಅದು ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಒಂದು ಟೊಮಟೊ ದೊಡ್ಡ ಸೈಜಲ್ಲಿ ಕಟ್ ಮಾಡಿದ್ದೆ, ಅದು ಹಾಕ್ಕೊತೀನಿ. ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. 1 ಬಟ್ಲು, ಸಣ್ಣ ಬಟ್ಲೊಳಗಡೆ 1 ಬಟ್ಲು ತೆಂಗಿನಕಾಯಿ ತುರಿದಿರೋದು ಹಾಕ್ಕೊತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕೆಳಗೆ ಮೇಲೆಲ್ಲ. ಈ ಸೈಜ್ ಒಳಗೆ ಹುಣಸೆಹಣ್ಣು ಹಾಕ್ಕೊಂಬಿಡೋಣ. ಒಂದು ಸತಿ ಜೋರಾಗಿ ತಿರ್ಸ್ಕೊಂಡು ಗ್ಯಾಸ್ ಆಫ್ ಮಾಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈಗ ಮಿಕ್ಸಿ ಜಾರ್ಗೆ ಇದು ಆರಿದೆ, ಇದು ರುಬ್ಕೊಂಬಿಡೋಣ. ನೋಡಿ, ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನೋಡಿ, ಚೆನ್ನಾಗೆ ಬೆಂದಿದೆ ಸೊಪ್ಪು ಮತ್ತು ಬೇಳೆನೂ ಚೆನ್ನಾಗಿ ಬೆಂದಿದೆ. ಸಾಕು, ಈಗ ಸೋಸ್ಕೊಂಬಿಡೋಣ ನೀರನ್ನ. ಸೊಪ್ಪು ಬೇಳೆ ಬಿಸಿ ಇತ್ತು ಕಾಳು, ಅದಕ್ಕಾಗಿ ನಾನು ರುಬ್ಬಿಲ್ಲ. ಈಗ ಹಾಕ್ಕೊತಾ ಇದ್ದೀನಿ, ತಣ್ಣಗಾಗಿದೆ. ಈಗ ಒಂದು ಸುತ್ತು ರುಬ್ಕೊಂಬಿಡೋಣ. ನೋಡಿ, ರುಬ್ಬಿಯಾಗಿದೆ. ಈಗ ಒಂದು ಪಾತ್ರೆ ಇಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಅಂದರೆ ಟೀ ಸ್ಪೂನ್ ಒಳಗೆ 2 ಸ್ಪೂನಷ್ಟು ಹಾಕ್ಕೊತೀನಿ. ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊತೀನಿ. ಒಂದೇ ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕೆಂಪು ಕಲರ್ ಆಗಲಿ ಈರುಳ್ಳಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಮಸಾಲೆ ಹಾಕ್ಕೊಳ್ಳೋಣ. ಈಗ ಜಾರ್ ತೊಳೆದಿರೋ ನೀರು ಮತ್ತು ಸೊಪ್ಪು ಕಾಳು ಬೇಯಿಸಿರೋ ನೀರು ಇಷ್ಟು ನೋಡಿಕೊಂಡು, ಎಷ್ಟು ಯಾವ ಅದಕ್ಕೆ ಬೇಕೋ ಅದಕ್ಕೆ ನೋಡಿಕೊಂಡು ಇಟ್ಕೊಂಡ್ರಿ. ಯಾವ ಅದಕ್ಕೆ ಬೇಕೋ ನೀರು ನೋಡ್ಕೊಂಡು ಹಾಕ್ಕೊಂಡ್ರಿ. ಹಸಿಮೆಣಸಿನ್ಕಾಯಿಂದನೂ ಮಾಡಿದ್ದೀನಿ ಮತ್ತು ಸಾಂಬಾರು ಪುಡಿಯಿಂದನೂ ಮಾಡಿದ್ದೀನಿ. ಇದು ಒಣಮೆಣಸಿನ್ಕಾಯಿಂದ ಮಾಡಿದ್ದೀನಿ, ತುಂಬ ಚೆನ್ನಾಗಿರ್ತೈತೆ. ಈಗ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಂಡ್ರಿ. ಆವಾಗಲೇ ಉಪ್ಪು ಹಾಕಿದ್ರೆ ನೋಡ್ಕೊಂಡು ಹಾಕ್ಕೊಂಡ್ರಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಹಸಿ ವಾಸನೆ ಎಲ್ಲ ಹೊಂಟೋಗಿದೆ. ಎಲ್ಲ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಕೋಸೋದು ಬೇಡ, ಸಾಕು. ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನಷ್ಟು, ಅಂದರೆ ಈ ಸ್ಪೂನ್ ಒಳಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊತೀನಿ. 1 ಒಣಮೆಣಸಿನ್ಕಾಯಿ, ಅಲ್ಲ 2, ಸ್ವಲ್ಪ ಕರಿಬೇವು, ಸಣ್ಣ ಕಟ್ ಮಾಡಿದ್ದು 1 ಈರುಳ್ಳಿ. ಕಲರ್ ಚೇಂಜ್ ಆಗೋ ಗಂಟ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ. ಈಗ ಬೇಯಿಸಿಟ್ಟಿರೋ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಮೇಲೆ ಕಾಯಿ ತುರಿ ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಈಗ ಸರ್ವ್ ಮಾಡೋಣ.
ನೋಡಿದ್ರಲ್ಲ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ಹೇಳಿ. ನಿಮ್ಗೆ ಇಷ್ಟ ಆಯಿತಾ? ನೋಡಿ ಕಲರ್ ಆಗಿದೆ. ಯಾವ ಕಾಳು ಅಂತ ಫಸ್ಟು ನನ್ನ ಕಮೆಂಟ್ಗಳು ತಿಳಿಸಿ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.